ಮತ್ತೆ ಟಿಪ್ಪು ತೂಫಾನ್ ಚರ್ಚೆಯನ್ನ ಮುಂದುವರಿಸ್ತಾ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅನ್ನುವಂತಹ ಪ್ರಸ್ತಾಪ ಈಗ ಬಾರಿ ಚರ್ಚೆಗೇನು ಕಾರಣ ಆಗ್ತಾ ಇದೆ. ಅದರ ಪ್ರಸ್ತಾಪ ಮಾಡಿದಂತಹ ಶಾಸಕರನ್ನೇ ಮಾತನಾಡಿಸ್ತೀನಿ. ಪ್ರಸಾದ್ ಅಭಿ ಅವರೇ, ಪ್ರಮುಖವಾಗಿ ಬಿಜೆಪಿ ನಾಯಕರು ಆರೋಪಿಸ್ತಾ ಇರೋದೇನು, ನೀವೇನೋ ಹೆಸರು ಮಾಡೋದಕ್ಕೆ ಇದು ವಿವಾದ ಸೃಷ್ಟಿಯಾದ್ರೆ ಆಗಲಿ ಅನ್ನುವಂತ ಕಾರಣಕ್ಕಾಗಿ ಸುದ್ದಿ ಆಗೋದಕ್ಕೆ ಹೆಸರು ಹೇಳಿದ್ರಿ ಅಂತ. ಅಲ್ಲ, ಈಗ ಸುದ್ದಿಗೆ ಪಬ್ಲಿಸಿಟಿಗೆ ಬಿಜೆಪಿ ಬಹಳ ಪ್ರಮುಖರು ಅಂತದ್ರಾಗ ನಾನು 11 ವರ್ಷ ಆಯ್ತು ಇವತ್ತಿಗೆ ಶಾಸಕನಾಗಿ. ಒಂದು ಮೀಡಿಯಾ ಕಡೆ ಹೋಗಲ್ಲ, ಒಂದು ಪೇಪರ್ ಪ್ರಿಂಟ್ ಮೀಡಿಯಾ ಕೇಳೋದಿಲ್ಲ, ಯಾವುದು ಬಹಳ ಪ್ರಚಾರದಿಂದ ದೂರನೇ ಇರ್ತಿರ್ತೀನಿ. ಆದ್ರೆ ಇವರಿಗೆ ಈಗ ಕೇಳಿದ್ರು SCPTSP ಹಣ 10,000 ಕೋಟಿ ಡೈವರ್ಟ್ ಆಯ್ತು, ಅವಾಗ ನಿಮ್ಗೆ ಅದ್ರದ್ದು ಅರಿವಿರ್ಲಿಲ್ವಾ, ಅದ್ರ ಪ್ರಸ್ತಾಪ ಮಾಡ್ಲಿಲ್ಲ ಅಂತೇಳಿ. ಬಹುಶಃ ಅವಾಗೆ ಮಾಹಿತಿ ಕೊರತೆ ಇದೆ, ಅವರಿಗೆ ಮಾಹಿತಿ ಕೊರತೆ ಇದೆ. ಈ ಹಿಂದೆ ಕೂಡ ಅಕ್ಕಿದು ಫ್ರೀ ಅಕ್ಕಿ ಕೊಡುವಾಗಲಿ, ಬೇರೆ ಯಾವುದೇ ನಮ್ದು ಯಾವುದೇ ಜನರಲ್ ಸ್ಕೀಮ್, ಈ ಎನರ್ಜಿ ಡಿಪಾರ್ಟ್ಮೆಂಟ್ ಇರಲಿ, ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ಜನರಲ್ ಸ್ಕೀಮ್ಗಳಿದ್ರು ಕೂಡ SCPTSP ಹಣ ಕಟ್ ಮಾಡುವಂತದ್ದು ಈಗಲ್ಲ, ಇದು ಹಿಂದೆ ಎಲ್ಲಾ ಸರ್ಕಾರದಲ್ಲಿ ಇದ್ದಂತದ್ದು. ಇದು ಈಗ ಹೊಸದಾಗಿ ಬಂದ್ಬಿಟ್ಟು SCPTSP ಹಣ ಕಿತ್ಕೊಳ್ಳುವಂತದ್ದಾಗಿಲ್ಲ. ಅಲ್ಲ, ನಾವು ಒಂದ್ ಕೇಳಿ, ಸಿದ್ದರಾಮಯ್ಯ ಅವರ ಕಮಿಟ್ಮೆಂಟ್ ಬಗ್ಗೆ ಮಾತನಾಡುವಂತ ನೈತಿಕತೆ ಅವ್ರಿಗಿಲ್ಲ. ಯಾಕಂದ್ರೆ SCPTSP ಹಣ ಬರೀ ಅವ್ರು ಬರೋದ್ಕಿಂತ ಮುಂಚೆ ಬರೀ 8,000 ಕೋಟಿ ಇತ್ತು. ಇವತ್ತೇನಾದ್ರೂ 32,000 ಕೋಟಿ ಆಗ್ಬೇಕಾದ್ರೆ ಅವರಿಗೆ ವಿಶೇಷವಾದಂತ ದಲಿತರ ಬಗ್ಗೆ ಕಾಳಜಿ ಇದೆ, ಅವರ ಅಭಿವೃದ್ಧಿ ಆಗ್ಬೇಕು ಅನ್ನುವಂತ ಚಿಂತನೆ ಇದೆ. ಇವರು ಬರೇ ಬಾಯಿ ಮಾತಿನಲ್ಲಿ ದಲಿತರ ಉದ್ಧಾರ ಹೇಳ್ತಾರೆ, ಇವರಿಗೆ ಅದರದ ಅರಿವಿಲ್ಲ. ಇವತ್ತು ಒಳ್ಳೊಳ್ಳೆ ಸ್ಕೀಮ್ಗಳನ್ನು ಮಾಡಿದ್ದಾರೆ. ಇವತ್ತು ಅವ್ರು ಹೇಳ್ತಾ ಇದ್ದಾರೆ 7D ನಲ್ಲಿ ಸುಮಾರು 10,000 ಕೋಟಿ ಡೈವರ್ಟ್ ಆಗಿತ್ತು. 7D ಅನ್ನು ತೆಗೆದು ಹಾಕೋದ್ರ ಮೂಲಕ ಆ ದುಡ್ಡನ್ನು ಉಳಿಸುವಂತ ಕೆಲಸ ಮಾಡಿದ್ದಾರೆ. ನಾನು ಕೂಡ ನಮ್ಮ ರಾಜ್ಯ ಪರಿಷತ್ SC/ST ಪರಿಷತ್ ನಲ್ಲಿದ್ದೀನಿ, ಅದರಲ್ಲಿ ಚರ್ಚೆ ಕೂಡ ಆಗಿದೆ. ಯಾವುದೇ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಅದಕ್ಕಿಂತ ಹೆಚ್ಚಿನ ಪಾಲು ಹೋದ್ರೆ ಇಮಿಡಿಯೇಟ್ ಆಗಿ ಅದನ್ನ ಸರ್ವೆ ಮಾಡಿಬಿಟ್ಟು ಅದನ್ನ ಕಟ್ ಡೌನ್ ಮಾಡ್ಬೇಕನ್ನುವಂಥದ್ದು ಕೂಡ ನಿರ್ದೇಶನ ನೀಡಿದ್ದಾರೆ. ಯಾವ ಕಾರಣಕ್ಕೂ ಕೂಡ ದಲಿತರ ಹಣ ನಾವು ಅದನ್ನ ಕಟ್ ಮಾಡುವಂತ ಕೆಲಸ ಮಾಡಿಲ್ಲ. ಅನ್ನೋದು ಅರ್ಥನ ಇದೇನೋ ಇಲ್ಲ, ಅವ್ರಿಗೆ ಕೇಳಿ ನೋಡಿ. ಅವ್ರಿಗೆ ಹಿಂದೆ ಬೇರೆ ಜನರಲ್ ಪ್ರೋಗ್ರಾಮ್ಸ್ ಗೆ ಕಟ್ ಆಗ್ತಾ ಇತ್ತು, ಅದರ ಅರಿವಿಲ್ಲ ಕಾಣ್ತದೆ ಅವ್ರಿಗೆ. ಹೊಸದಾಗಿ ಸ್ಕೀಮ್ಗಳಿಗೆ ಸಂಬಂಧ ದುಡ್ಡು ಕಟ್ ಆಗ್ತಾ ಇಲ್ಲ. ನಿಮ್ಗೆ ಪೆನ್ಷನ್ ಯಾವುದೇ ಸ್ಕೀಮ್, ಜನರಲ್ ಸ್ಕೀಮ್ಗೆ SCPTSP ಹಣ ಬಳಕೆ ಮಾಡ್ತಾರೆ. ಇದು ನಿಮ್ ಗಮನಕ್ಕಿರ್ಲಿ. ಹಿಂದೆ ಬಹಳ ದೊಡ್ಡದಾಗಿ 32,000 ಕೋಟಿ ಅಂತ ಹೇಳ್ತಾರೆ, ಆದ್ರೆ ಎಲ್ಲಾ ಜನರಲ್ ಸ್ಕೀಮ್ಗಳಿಗೆ SCPTSP ಹಣನ ಕಟ್ ಮಾಡುವಂತದ್ದಿದೆ. ಅದು ನಮ್ಮ ಸಿದ್ದರಾಮಯ್ಯ ಸರ್ಕಾರ, ನಮ್ಮ ಕಮಿಟ್ಮೆಂಟ್ ಬಗ್ಗೆ ಇವ್ರಿಗೆ ಕೇಳುವಂತ ನೈತಿಕತೆ ಇಲ್ಲ. ಇಡೀ ದೇಶದಲ್ಲಿ ಯಾರಾದ್ರೂ ಒಂದು ಈ ರಿಸರ್ವೇಶನ್ಗೆ ಒಂದು ಆಕ್ಟ್ ತಂದು ಅದು ಯಾರಾದ್ರೂ ಬಳಸಲಿಲ್ಲ ಅಂತಂದ್ರೆ ಅವ್ರ ಮೇಲೆ ಶಿಕ್ಷೆ ಆಗ್ಬೇಕನ್ನುವಂಥದ್ದು, ಸುಮಾರು ಜನಸಂಖ್ಯೆಗೆ ಅನುಗುಣವಾಗಿ ಅವ್ರಿಗೆ ಆ ಹಣವನ್ನು ಮೀಸಲಿಡ್ಬೇಕನ್ನುವಂಥದ್ದು 24.1 ಇವತ್ತು ಹಣ ಏನ್ ತಗೊಳ್ತಾ ಇದ್ವಿ, ಈ ದೇಶದಲ್ಲೇ ಇತಿಹಾಸ ಅದು. ಅವ್ರಿಗೆ ಬಿಜೆಪಿ ಅವರಿಗೆ ಇದೇ ಧೈರ್ಯ ಇದ್ರೆ ಸೆಂಟ್ರಲ್ ನಲ್ಲಿ ಕೂಡ ಇದೇ ಜನಸಂಖ್ಯೆಗೆ ಅನುಗುಣವಾಗಿ ಆ ನಮ್ಮ SCPTSP ಅನ್ನ ಮೀಸಲಿಡುವಂತ ಕೆಲಸ ಮಾಡ್ಲಿ, ಚಾಲೆಂಜ್ ಮಾಡ್ತೀನಿ ಅವ್ರಿಗೆ. ಪ್ರಸಾದ್ ಅಬ್ಬಯ್ಯನವರು ದಯವಿಟ್ಟು ಇನ್ನೊಂದಕ್ಕೂ ನಮಗೆ ಈ ವೇದಿಕೆ ಮುಖಾಂತರ ಉತ್ತರವನ್ನು ಕೊಡುವಂತ ಕೆಲಸ ಮಾಡ್ಲಿ. ಇವತ್ತು ಕಳೆದ 6-7 ತಿಂಗಳ ಇವರ ಆಡಳಿತಾವಧಿಯಲ್ಲಿ ಮ್ಯಾಚಿಂಗ್ ಗ್ರಾಂಟ್ ಅನ್ನ, ಕೇಂದ್ರ ಸರ್ಕಾರದ ಮ್ಯಾಚಿಂಗ್ ಗ್ರಾಂಟ್ ಅನ್ನ ಇವರು ಹೊಂದಿಸೋದಕ್ಕಾಗದೇನೆ ದಲಿತರಿಗೆ ಮೀಸಲಾಗಿಟ್ಟಂತ, ಈ ಬಡವರ್ಗಕ್ಕೆ ಮೀಸಲಾಗಿಟ್ಟಂತ ಎಷ್ಟು ಅನುದಾನಗಳು ಮತ್ತೆ ವಾಪಸ್ ಹೋಗಿದೆ ಅನ್ನುವಂಥದ್ದನ್ನು ಸಹ ತಾವು ದಯವಿಟ್ಟು ಒಂದ್ಸರಿ ಮನವರಿಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ನಾನು ಹೇಳ್ತೀನಿ. ಇವತ್ತು ಇದೇ ಪ್ರಸಾದ್ ಅಬ್ಬಯ್ಯನವರು ಇವತ್ತು ಕೃಷಿ ಪಂಪ್ ಸೆಟ್ಗಳು, ಅದು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಕೊಟ್ಟಂತದ್ದಲ್ಲ, ಕೃಷಿ ಪಂಪ್ ಸೆಟ್ಗಳಿಗೆ ಇದ್ದಂತ ಸಹಾಯಧನವನ್ನ ಇವತ್ತು ನೀವು ನಿಲ್ಲಿಸಿದಿರಿ. ಇದ್ರ ಬಗ್ಗೆ ಏನಾದ್ರೂ ನೀವು ಧ್ವನಿ ಎತ್ತಿದ್ದೀರಾ ಸರ್? ನೀವು ಇಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡೋದ್ರ ಮುಖೇನ ಸದನದ ಗೌರವವನ್ನು ಉಳಿಸಿಕೊಳ್ಳುವಂತ ಕೆಲಸವನ್ನ ಮಾಡೋದಕ್ಕೆಲ್ಲ ಅವಕಾಶ ಇತ್ತಲ್ಲ. ಟಿಪ್ಪುವನ್ನೇ ನೀವು ವಿಜೃಂಭಿಸುವಂತದ್ದು, ಅವರ ಹೆಸರನ್ನ ಪ್ರಸ್ತಾಪ ಮಾಡೋ ಅವಶ್ಯಕತೆ ಇತ್ತ ಅನ್ನುವಂಥದ್ದು ಅಷ್ಟೇ ನಮ್ಮ ಕಳಕಳಿ. ಶಾಸಕರು ಮಾತನಾಡಿಸ್ತೀನಿ. ಈಗ ನೀವು ಪ್ರಸ್ತಾಪಿಸಿದ್ರಿ, ಪ್ರಸ್ತಾಪಕ್ಕಷ್ಟೇ ಇದನ್ನ ಮುಂದುವರಿಸಿಕೊಂಡು ಹೋಗ್ತೀರಾ ಅನ್ನೋದ್ರ ಬಗ್ಗೆ ಇಡಬೇಕಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಆಯ್ತು ಸರ್, ವೆಲ್ಕಮ್ ಬ್ಯಾಕ್ ಸರ್. ಒಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ ಸರ್. ಬ್ರೇಕ್ ಆದ್ಮೇಲೆ ನಿಮ್ಮನ್ನ ಮಾತನಾಡಿಸ್ತೀನಿ ಸರ್. ಒಂದು ಕ್ವಿಕ್ ಬ್ರೇಕ್ ನ ನಂತರ ಚರ್ಚೆ ಮುಂದುವರಿಯುತ್ತೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.